ನಮಸ್ತೆ. ನಮ್ಮ ಸರಿಕಡ ಮೈಸೂರು ವತಿಯಿಂದ ಕೊಡ್ತಾರದ್ದು ಈ ಸಂಚಿಕೆ ಬಹಳ ಇಂಪಾರ್ಟೆಂಟ್. ನೀವೆಲ್ಲ ಅನ್ಕೋಬಹುದು ಏನಪ್ಪ ಇದಿಲ್ಲ ಅಂತ ಮಹತ್ವ ಈ ವಿಡಿಯೋದಲ್ಲಿ ಅಂದ್ರೆ ನಾನು ಕೊಡ್ತಾರ ವಿಡಿಯೋ ಸ್ಮಶಾನ. ಏನಪ್ಪ ಸರಿಕಡ ಮೈಸೂರಿನ ಯೂಟ್ಯೂಬ್ ಚಾನಲ್ ಸ್ಮಶಾನ ಅಂತೇಳಿ ಗಾಬರಿ ಆಗ್ಬಿಡಿ. ಸ್ಮಶಾನ ಅಂದ್ರೆ ಸಾಕು ಎಲ್ಲರೂ ಕೂಡ ಒಂದ್ ರೀತಿ ಭಯ, ಆತಂಕ, ಭೀತಿ ಎಲ್ಲವೂ ಆಗುತ್ತೆ. ಎಲ್ಲಪ್ಪ ಭೂತ, ಪಿಸಾಚಿ, ದೇವ ಅನ್ನೋ ಒಂದು ಕನಸಲ್ಲೇ ಒಂದು ಪಿಕ್ಚರ್ ಕಾಣ್ಬಿಡ್ತಾರೆ. ಆ ಒಂದು ಪಿಕ್ಚರ್ ಜ್ವರ, ಚಳಿ ಅಂತ ಬಂತು, ಆರೋಗ್ಯನ ಕೆಡಿಸ್ಬಿಡುತ್ತೆ, ಮನಸ್ಸನ್ನ ಹಾಳು ಮಾಡ್ಬಿಡುತ್ತೆ. ಅದೇ ಸ್ಮಶಾನದ ಬಗ್ಗೆ ಇವತ್ತು ಈ ವಿಡಿಯೋನ ಕೊಡ್ತಾ ಇದೀನಿ. ಇದೇ ಸ್ಮಶಾನ ಸ್ವಚ್ಛತೆ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂತ ಈ ಒಂದು ವಿಶೇಷ ದಿನದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇವತ್ತು ಈ ವಿಡಿಯೋ ಮುಖಾಂತರ ಬಯಸ್ತೇನೆ. ನಮ್ಮ ಹೆಮ್ಮೆಯ ಸೈನಿಕರುಗಳು ಗಡಿ ಭಾಗದಲ್ಲಾಗಿರ್ಬೋದು, ಯಾವ್ದೋ ಡಿಸ್ಟರ್ಬಿಂಗ್ ಏರಿಯಾ ಆಗಿರ್ಬೋದು, ವಾತಾವರಣ ಹೇಗೆ ಇರ್ಬೋದು, ಸ್ಮಶಾನದಲ್ಲಾಗಿರ್ಬೋದು, ಸತ್ತಂತ ಶರೀರಗಳ ಜೊತೆ ಜೀವನ ಮಾಡೋದಾಗಿರ್ಬೋದು, ಎಲ್ಲಾ ತರಹದ ಜೀವನ ಜೀವಿಸಿ ದೇಶವನ್ನು ಕಾಪಾಡುವಂತ, ನನ್ನ ಮಣ್ಣನ್ನು ಕಾಪಾಡುವಂತ ಎಂಟದೆಯ ಬಂಟ ಎಂಬ ಹೆಸರು ಖ್ಯಾತಿ ಹುಲಿ ಸಿಂಹಕ್ಕೂ ಕೂಡ ಹೋಲಿಕೆ ಮಾಡುವಂತ ನಮ್ಮ ಹೆಮ್ಮೆಯ ಸೈನಿಕರುಗಳಾಗಿರ್ತಾರೆ. ಹೌದು ಸ್ನೇಹಿತರೆ, ನಮ್ಮ ಸೈನಿಕರ ಮೈಸೂರಿನಲ್ಲೂ ಕೂಡ ಯುವ ಸೈನಿಕರುಗಳನ್ನ ಹುಲಿ ಸಿಂಹಗಳಿಂದ ತಯಾರಿ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಬನ್ನಿ ಈ ಸ್ಮಶಾನದ ಬಗ್ಗೆ ತಿಳ್ಕೊಳ್ಳೋಣ. ಇದೇ 23 ಮಾರ್ಚ್ 2024ರಂದು ತಾಯಿ ಚಾಮುಂಡೇಶ್ವರಿ ಬೆಟ್ಟದ ತಳಭಾಗದಲ್ಲಿರುವಂತ ಹರಿಶ್ಚಂದ್ರ ಘಾಟ್ ಸ್ಮಶಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತದೆ. ಯಾರಿಂದ, ಹೇಗೆ, ಏನಕ್ಕೆ ಅನ್ನೋದು ಇತ್ತು ಅಂದ್ರೆ ಹಲವಾರು ಕಡೆ ನಾವು ನೋಡ್ತಾ ಇರ್ತೀವಿ. ಸೋಷಿಯಲ್ ಮೀಡಿಯಾದಂತದ್ದು ಬಹಳಷ್ಟು ನಾವು ನೋಡ್ತೀವಿ. ಸಮಾಜ ಸೇವೆ ಅಂದ್ರೆ ಸಾಕು ಕಸ ಎತ್ತಾಕೋದು, ಫೋಟೋ ತಗೊಳ್ಳೋದು, ಸೆಲ್ಫಿ ಹಾಕೊಳ್ಳೋದು, ಫೋಟೋ ವಿಡಿಯೋ ಮಾಡ್ಕೊಳ್ಳೋದು ಆಗದಂತು. ಅದ್ರಲ್ಲಿ 10ರಲ್ಲಿ 4 ಜನ ಒಳ್ಳೆ ಕೆಲಸ ಮಾಡಿದ್ರೆ 6 ಜನ ಟೈಮ್ ಪಾಸ್ಗೆ ಅನ್ನೋದೇ ಕಾಮನ್ ಆಗಿರ್ತಾರೆ. ಶ್ರದ್ಧೆಯಿಂದ ಆಸಕ್ತಿಯಿಂದ ಕೆಲಸ ಮಾಡುವವರು ಇದ್ದಾರೆ, ಆದ್ರೆ ಅದೆಷ್ಟು ಮಟ್ಟಿಗೆ? ಇಲ್ಲಿವರೆಗೆ ನಾವು ನೋಡಿದಂತೆ ಸಮಾಜ ಸೇವೆ ಅಥವಾ ಸ್ವಚ್ಛತಾ ಕಾರ್ಯಕ್ರಮ ಅಂತಂದಾಗ ಪಾರ್ಕ್ ಆಗಿರ್ಬೋದು, ಯಾವುದೋ ಮನೆಗಳ ಹತ್ರ ಅಕ್ಕಪಕ್ಕ ನಾವು ಕೂಡ ಅದೇ ತರ ಮಾಡಿದೀವಿ, ಇಲ್ಲ ಅಂತಲ್ಲ, ನಾವು ಕೂಡ ಮುಂಚೆ ಅದೇ ತರ ಮಾಡಿದೀವಿ. ಸೊ ರೋಡ್ ಬದಿಗಳಲ್ಲಾಗಿರ್ಬೋದು, ಚರಂಡಿಗಳನ್ನ ಸ್ವಲ್ಪ ಸ್ವಚ್ಛ ಮಾಡುವಂತದ್ದಾಗಿರ್ಬೋದು, ಈ ತರ ಕೆಲವೊಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೀವಿ. ಆದರೆ ಸ್ಮಶಾನ ಸ್ವಚ್ಛತೆ ಮಾಡುವುದನ್ನ ನಾವು ಯಾವಾಗಲೂ ಮಾಡಿದೀವ? ಯಾಕೆ? ನಮ್ಮ ಶರೀರದ ಜೀವ ಕೊನೆ ಉಸಿರು ಎಳೆದ ನಂತರ ಈ ಶರೀರವನ್ನು ದಫನ್ ಮಾಡ್ಲಿಕ್ಕೆ, ಸುಟ್ಟಾಗ್ಲಿಕ್ಕೆ ಕೊನೆ ದೇಗುಲ ಆಗಿರುವಂತ ಸ್ಮಶಾನವನ್ನ ನಾವ್ ಯಾಕೆ ಪೂಜೆ ಮಾಡ್ತಿಲ್ಲ? ಆ ಸ್ಮಶಾನವನ್ನ ಯಾಕೆ ಸ್ವಚ್ಛತೆಗೊಳಿಸ್ತಿಲ್ಲ? ಯಾಕೆ ಅದು ನೋಡಿದ್ರೆ ನಮಗೆ ಗಾಬರಿ ಆಗ್ತದೆ. ಯಾಕೆ ನಾವು ದೇವ ಪಿಸಾಚಿ ಅಂತೇಳಿ ಅದನ್ನ ನಾವು ಮನಸ್ಸಲ್ಲಿ ತುಂಬಿಕೊಂಡಿದೀವಿ. ನಾವು ಚಿಕ್ಕ ಮಗುವಿಂದ ಇದ್ದಾಗ ಅದರಲ್ಲೇ ಜೊತೆಲಿ ಜೀವನ ಮಾಡಿದ್ರೆ ಆ ಒಂದು ನಮಗೆ ಭಯಭೀತಿ ಇರ್ತಿರ್ಲಿಲ್ಲ. ನಮ್ಗೆ ಅಜ್ಜಿ ತಾತ ಆಗಿರ್ಬೋದು, ಈಗಿನ ವಿಶೇಷವಾಗಿರುವಂತಹ 3D 4D ಅನ್ನೋ ಒಂದು ವಿಡಿಯೋಗಳು, ದೇವವಾದ ಪಿಕ್ಚರ್ ನೋಡ್ತಿದ್ದಂತೆ ರಾತ್ರಿ ಎಲ್ಲ ಕನಸೆಲ್ಲ ಅದೇ ಕಾಣಿಸ್ತಾ ಇರ್ತದೆ. ಬೆಳಿಗ್ಗೆ ಸಾಕು ಜ್ವರ, ಚಳಿತ ಶುರು ಆಗ್ತದೆ. ಈಗಂತೂ ಇನ್ನಷ್ಟು ಮಕ್ಕಳುಗಳಂತೂ ತುಂಬಾ ಕ್ರೇಜ್. ದೇವ ಅಂತಂದ್ರೆ ಫಸ್ಟ್ ಕ್ಲಾಸ್ ಅಂತ ವಿಡಿಯೋಗಳನ್ನ ಜಾಸ್ತಿ ನೋಡುವಂಥದ್ದು ಈ ತರ ಇರ್ತದೆ. ಆದ್ರೆ ಸ್ಮಶಾನದ ಮಹತ್ವ ಏನು? ನಮ್ಮ ಮೈಸೂರಿನಲ್ಲಿರುವಂತಹ ಹರಿಶ್ಚಂದ್ರ ಸ್ಮಶಾನವನ್ನ ಸ್ವಚ್ಛತಾ ಮಾಡೋದ್ರಿಂದ ಏನು ಲಾಭ? ಇದ್ರ ಬಗ್ಗೆ ಹೆಚ್ಚಿನ ತಿಳ್ಕೋಬೇಕು ಅನ್ನೋ ಇತ್ತು ಅಂತಂದ್ರೆ ನಮ್ಮ ಹೆಮ್ಮೆಯ ಮೈ ಸೈನಿಕರಾಗಿರುವಂತಹ ಮೈಸೂರು ಎಕ್ಸ್-ಸರ್ವಿಸ್ಮೆನ್ ಮೂವ್ಮೆಂಟ್ ನ ಎಲ್ಲಾ ಮೈ ಸೈನಿಕರು, ಅವರ ಕುಟುಂಬ, ಮೈಸೂರು ಕ್ಷೇತ್ರದಲ್ಲಿರುವಂತಹ ಎಲ್ಲಾ ಮೈ ಸೈನಿಕರು, ಅವರ ಕುಟುಂಬ, ಸಮಾಜ ಸೇವಕರು, ದೇಶಭಕ್ತರು, ರಾಜಕೀಯ ವ್ಯಕ್ತಿಗಳು, ನಾಯಕರುಗಳು, ಈ ತರ ಹಲವಾರು ಜನಗಳು ಸೇರಿ ಸ್ಮಶಾನ ಸ್ವಚ್ಛತೆನ ಮಾಡ್ಲಿಕ್ಕೆ ಇದು ಮೊದಲ ಬಾರಿಗೆ ಮುಂದೆ ಬರ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದೊಂದು ವಿಶೇಷವಾದ ಸಂಚಿಕೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸ್ಮಶಾನವನ್ನು ಸ್ವಚ್ಛತೆ ಮಾಡುವಂತ ಕಾರ್ಯಕ್ರಮ ಇದು ಮೊದಲ ಬಾರಿಗೆ ನಾವು ಕೂಡ ನೋಡ್ತಾ ಇರೋದು. ಇದೇ ತಿಂಗಳು 23 ಮಾರ್ಚ್ 2024ರಂದು ಬೆಳಿಗ್ಗೆ 7ರಿಂದ 9 ಗಂಟೆ ತನಕ 2 ಗಂಟೆಗಳ ಕಾಲ ಶಹೀದ್ ದಿವಸ್, ಹುತಾತ್ಮರ ದಿನ. ನಮ್ಮ ದೇಶಕ್ಕೋಸ್ಕರ ಕ್ರಾಂತಿಕಾರಿಯಾಗಿದ್ದಂತ ವೀರ, ಚಿಕ್ಕ ವಯಸ್ಸಿನಲ್ಲೇ ತನ್ನ ಪ್ರಾಣ ತ್ಯಾಗ ಮಾಡಿದಂತ ಭಗತ್ ಸಿಂಗ್ ಜಿ, ರಾಜ್ಗುರು, ಸುಖದೇವ್ ರಂತಹ ರಾಷ್ಟ್ರಭಕ್ತ, ನಮ್ಮ ದೇಶದಲ್ಲೇ ಇರುವಂತ ಕೆಲ ಕಿಡಿಗೇಡಿಗಳು ಸ್ವಾರ್ಥಕ್ಕೋಸ್ಕರ ನಮ್ಮ ಕ್ರಾಂತಿ ವೀರ, ಇಂಥ ವೀರ ಪುತ್ರಗಳನ್ನೇ ಆ ಬ್ರಿಟಿಷರ ಆಡಳಿತದಲ್ಲಿ ಗಲ್ಲಿಗೇರಿಸುವಂತ ಒಂದು ಸಮಯ ಬಂದಂಥದ್ದು. ನಗುತ್ತಾ ಖುಷಿಯಿಂದ ತನ್ನ ದೇಶಕ್ಕೋಸ್ಕರ, ತನ್ನ ಮಣ್ಣಿಗೋಸ್ಕರ ನಗುತ್ತಾ ಇನ್ಕಿಲಾಬ್ ಜಿಂದಾಬಾದ್ ಇಂತಹ 3 ವ್ಯಕ್ತಿಗಳ
ಹುತಾತ್ಮ ದಿವಸದಂದು ಅವರ ನೆನಪಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಾ ಇದೆ. ಆಸಕ್ತ ಭಗತ್ ಸಿಂಗ್ ಜಿರವರ ಅಭಿಮಾನಿಗಳು, ದೇಶಭಕ್ತರು, ಸಮಾಜ ಸೇವಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮೆಲ್ಲರಲ್ಲೂ ಕೂಡ ವಿನಂತಿಸುತ್ತೇವೆ. ನಮಸ್ತೆ, ಜೈ ಹಿಂದ್.